ಚೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ತುಮರಿ ಸೇತುವೆ ಮೇಲೆ ಸಂಸದ ಬಿವೈ ರಾಘವೇಂದ್ರ ಸಂಚಾರ, ಕಾಮಗಾರಿಗೆ ಫುಲ್ ಕುಶ್. ಜೂನ್ ಮೊದಲ ವಾರ ಸೇತುವೆ ಲೋಕಾರ್ಪಣೆ, ಸಂಪರ್ಕ ರಸ್ತೆಗೆ 900 ಕೋಟಿ ರೂಪಾಯಿ ಮಂಜೂರು. ಸ್ಥಳೀಯ ಹೋರಾಟಗಾರರು ಮತ್ತು ಎಲ್ಲರ ಸಹಕಾರ ಸ್ಮರಿಸಿಕೊಂಡ ಸಂಸದರು. ಪಹಲ್ಗಾಮ್ ದಾಳಿಗೆ ಭಾರತ ಸೇನೆಯಿಂದ ಪ್ರತೀಕಾರ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಭಾರತೀಯ ಸೇನೆ ಕೇಂದ್ರದ ನಡೆ ಸ್ವಾಗತಿಸಿದ ಪರಿವಾರದ ಪ್ರಮುಖರು. ಈಗ ಸುದ್ದಿಯ ವಿವರ. ಜೂನ್ ಮೊದಲ ವಾರ ತುಮರಿ ಸೇತುವೆ ಸಾರ್ವಜನಿಕ ಸಂಚಾರಕ್ಕೆ ಲಭ್ಯವಾಗುತ್ತದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಸಾಗರ ತಾಲೂಕಿನ ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಕಾಮಗಾರಿ ಗುರುವಾರ ವೀಕ್ಷಿಸಿ ಸೇತುವೆ ಮೇಲ್ಭಾಗದಲ್ಲಿ ವಾಹನದಲ್ಲಿ ಓಡಾಡಿ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಮೇಘರಾಜ್, ಪ್ರಸನ್ನ ಕೆರೆಕೈ, ಮೈತ್ರಿ ಪಾಟೀಲ್, ಮಲ್ಲಿಕಾರ್ಜುನ್ ಹಕ್ರೆ, ರತ್ನಾಕರ್ ಹೊನಗೋಡು, ಭರಮಪ್ಪ, ರೇವಪ್ಪ, ಪ್ರೇಮಾ ಸಿಂಗ್, ಸಂತೋಷ್ ಶೇಟ್ ಇನ್ನಿತರರು ಹಾಜರಿದ್ದರು. ಅಂಬಾರ್ಗೋಡ್ಲು ಅಂತಾನೂ ಕರಿತೀವಿ. ಅಲ್ಲಿಂದ ಕಳಸವಳ್ಳಿಗೆ ಸೇತುವೆ ಆಗಬೇಕು. ಶರಾವತಿ ಮುಳುಗಡೆ ಸಂತ್ರಸ್ತರು ಈ ಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಮುಳುಗಡೆ ಸಂತ್ರಸ್ತರು ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಸಂಜೆ ಮೇಲೆ ಯಾವುದೇ ಒಂದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಇನ್ಯಾವುದೇ ವಿಚಾರದಲ್ಲೂ ಕೂಡ ಹೊರ ಪ್ರಪಂಚಕ್ಕೂ ಮತ್ತೆ ಇಲ್ಲಿರುವಂತ ಈ ಒಂದು ಐಲ್ಯಾಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾವುದೇ ಕನೆಕ್ಟಿವಿಟಿ ಇದ್ದಿದ್ದಿಲ್ಲ. ಹಾಗಾಗಿ ತುಂಬಾ ವರ್ಷಗಳಿಂದ ಅನೇಕ ಶಕ್ತಿಗಳು ಹೋರಾಟಗಳನ್ನು ಮಾಡಿದ್ರು, ಹೋರಾಟ ಸಮಿತಿಗಳನ್ನು ಮಾಡಿಕೊಂಡ್ರು. ಆದರೆ ಇವತ್ತು ತಾಯಿಯ ಒಂದು ಆಶ್ವಾದಿಂದ, ಗೌರವಿತ ನರೇಂದ್ರ ಮೋದಿಜಿಯವರ ಒಂದು ಹಾರೈಕೆಯಿಂದ, ಗಡ್ಕರಿಜಿಯವರ ಒಂದು ಗಮನಕ್ಕೆ ಸನ್ಮಾನಿಸುತ್ತ ರೈತ ನಾಯಕ ಯಡಿಯೂರಪ್ಪನವರು ಅವರ ಲೋಕಸಭಾ ಸದಸ್ಯರ ಒಂದು ಅವಧಿಯ ಒಂದು ಸಂದರ್ಭದಲ್ಲಿ ಕೇಂದ್ರಕ್ಕೆ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿ, ಇಲ್ಲಿಗೆ ಕೇಂದ್ರದಿಂದ ಹಣ ತರಬೇಕು ಅಂದ್ರೆ ಗ್ರಾಮ ಪಂಚಾಯಿತಿಯ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿದಾಗ ಮಾತ್ರ ಕೇಂದ್ರದಿಂದ ಹಣವನ್ನು ತರಲಿಕ್ಕೆ ಸಾಧ್ಯ ಅಂತೇಳಿ ಯೋಚನೆ ಮಾಡಿ ನಮ್ಮ ಸಾಗರ ಟು ಮರಕುಟ್ಕ ಏನೋ ಇದೆ, ಈ ಒಂದು ಸ್ಟ್ರಿಪ್ಪಿಗೆ ಸೀಮಿತವಾಗಿ NH 369E ರಾಷ್ಟ್ರೀಯ ಹೆದ್ದಾರಿ ಹೊಸ ನಂಬರ್ನ ಕೊಟ್ಟು ಕೇಂದ್ರದಿಂದ ಸುಮಾರು 550 ಕೋಟಿ ಇನ್ಕ್ಲೂಡಿಂಗ್ GST ಎಲ್ಲದೂ ಕೂಡ ಸೇರಿ ಹಣವನ್ನ ತರಿಸಿಕೊಟ್ಟಂತ ಧೀಮಂತ ನಾಯಕರಂತ ಸನ್ಮಾನಿಸಿದ ಯಡಿಯೂರಪ್ಪನವರಿಗೆ ಈ ಭಾಗದ ಎಲ್ಲ ಭಕ್ತರ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನ, ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಒಟ್ಟು ಇದರ ಒಂದು ಪ್ರಾಜೆಕ್ಟ್ ಕಾಸ್ಟ್ ಟೆಂಡರ್ ಕಾಸ್ಟ್ 423 ಕೋಟಿ, ಸುಮಾರು 4.5 ವರ್ಷ ಅವಧಿಯನ್ನ ತೆಗೆದುಕೊಂಡು ಸಂಪೂರ್ಣವಾಗಿ ಇವತ್ತು ಒಂದು ಹಂತಕ್ಕೆ ಮುಗಿಯುವಂತಹ ಹಂತಕ್ಕೆ ಬಂದಿದೆ. ಇವತ್ತು ಗೌರವಿತ ನರೇಂದ್ರ ಮೋದಿಜಿಯವರು ಈ ಒಂದು ಅಧಿಕೃತವಾದಂತಹ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಗೆ ಸ್ವತಃ ಪ್ರಧಾನಮಂತ್ರಿಗಳೇ ಬರಬೇಕು ಅನ್ನೋದು ನಮ್ಮೆಲ್ಲರದು ಕೂಡ ಅಪೇಕ್ಷೆ ಇದೆ. ಈ ಮಳೆಗಾಲದಲ್ಲೇ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಮೊನ್ನೆ ಗಡ್ಕರಿಜಿಯವರನ್ನ ವಿನಂತಿ ಮಾಡಿಕೊಂಡಾದ್ಮೇಲೆ ಕೇಂದ್ರದಿಂದ ಶರ್ಮಾ ಅಂತೇಳಿ ರೀಜನಲ್ ಆಫೀಸರ್ ಇಲ್ಲಿಗೆ ಒಂದು ಟೀಮ್ ಬಂದಿತ್ತು. ಜೂನ್ 15 ಸಂಪೂರ್ಣವಾಗಿ, ಯಾಕೆಂದ್ರೆ ಗುತ್ತಿಗೆದಾರರಿಗೆ ಆಗಸ್ಟ್ ಎಂಡ್ವರೆಗೂ ಕೂಡ ಸಮಯ ಇದೆ ಮುಗಿಸಲಿಕ್ಕೆ. ಆದರೆ 1.5 ತಿಂಗಳು ಬೇಗ ಮುಗಿಸಿ ಇದನ್ನ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಈಗಾಗಲೇ ಆದೇಶ ಬಂದಿದೆ. ಆ ದಿಕ್ಕಲ್ಲಿ ಗೌರವಿತ ಪ್ರಧಾನಮಂತ್ರಿಗಳನ್ನ, ಕೇಂದ್ರದ ಗಡ್ಕರಿಜಿಯವರನ್ನ ಕರ್ಕೊಂಡ್ಬಂದು ಇದನ್ನ ಉದ್ಘಾಟನೆ ಮಾಡಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಅಪೇಕ್ಷೆ ಇದೆ. ಆ ದಿಕ್ಕಲ್ಲಿ ಪ್ರಯತ್ನ ಆಗ್ತಾ ಇದೆ. ಆದರೆ ನಾವು ಇವತ್ತು ಗಮನಿಸಬೇಕಾಗಿರೋದು, ಇವತ್ತು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾದಂತಹ ಒಂದು ಪ್ರಯತ್ನದ ಪ್ರತಿಫಲವಾಗಿ ಈಗೇನು ಸುಮಾರು 550 ಕೋಟಿ ಬೆಲೆ ಬಾಳುವಂತಹ ಈ ಒಂದು ಸೇತುವೆ ನಿರ್ಮಾಣ ಆಯಿತು. ಇದು ಜೊತೆಗೆ ಹೊಸನಗರ ಹತ್ರ ಅಲ್ಲೊಂದು ಸೇತುವೆ ಆಗಬೇಕಾಯಿತು. ಅದಕ್ಕೆ ವಿನಂತಿ ಮಾಡಿಕೊಂಡು ಅಲ್ಲೊಂದು ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಒಂದು ನಂಬರ್ ಕೊಟ್ಟು 766C, ಇದು 369E ಸಿಗಂದೂರು ಸೇತುವೆ, ಅದು 766C ಅಲ್ಲಿ ಸುತ್ತ ಸೇತುವೆ ಅಂತ ಇತ್ತು. ಅದನ್ನ ಈಗ ಹೊಸನಗರ ಬ್ರಿಡ್ಜ್ ಅಂತ ಮಾಡಿ 1.5 ಕಿಲೋಮೀಟರ್, ಇದು ಸಿಗಂದೂರು 2.25 ಕಿಲೋಮೀಟರ್, ಅದು 1.5 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯಾಗಿ ಅದು ಆ ಬ್ರಿಡ್ಜ್ ಅನ್ನ ಕಟ್ಟುವಂತ ಕೆಲಸ ಇರಬಹುದು. ಮುಂದೆ ಬೆಕ್ಕೋಡಿ ಬ್ರಿಡ್ಜ್ 3/4 ಕಿಲೋಮೀಟರ್ ಬ್ರಿಡ್ಜ್ ಅಲ್ಲಿ ಮಾಡಿರೋದಿರ್ಬೋದು. ಮತ್ತೆ ನಮ್ಮ ಹಾಲಪ್ಪನವರು ಹಿಂದೆ ನೇತೃತ್ವ ಇದ್ದಾಗ ಪಟುಕುಪ್ಪ ಸೇತುವೆನ ಆ ಭಾಗದಲ್ಲಿ ನಿರ್ಮಾಣ ಮಾಡುವಂತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದೊಂದು ಪ್ರಯತ್ನ ಆಯಿತು. ಅದಾದ್ಮೇಲೆ ನಮ್ಮ ಜ್ಞಾನೇಂದ್ರ ಅವರ ಸಹಕಾರದಿಂದ ಬಿಲ್ಸಾಗರ KRDCL ಅಲ್ಲಿ ಸೇತುವೆ ಮಾಡುವಂತ ಕೆಲಸ ಇರಬಹುದು. ಮತ್ತು ಹಸೂರು ಮುಖ್ಯ ಸೇತುವೆನೂ ಕೂಡ ವಿಶೇಷವಾಗಿ ಹಿರಿಯ ನಾಯಕರಂತ ಕಾಗೋಡ್ಜಿ ಅವರು ಕೂಡ ಹಿಂದೆ ಪ್ರಯತ್ನ ಮಾಡಿದ್ರು, ಅದು ಕೂಡ ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ಈ ರೀತಿ ಕೇಂದ್ರದಿಂದ ಸುಮಾರು ಸಾವಿರಾರು ಕೋಟಿಯನ್ನ ನಮ್ಮ ಈ ಭಾಗದ ಮಲೆನಾಡು ಭಾಗಕ್ಕೆ ಇಷ್ಟು ದೊಡ್ಡ ರೀತಿಯಲ್ಲಿ ಮೊತ್ತವನ್ನ ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡಿದ್ದಾರೆ.
ಇದರ ಪ್ರತಿಫಲವಾಗಿ ನಮ್ಮ ಸಾಗರ ಈ ಕಡೆ ಭಾಗದಿಂದ ಮಲೆನಾಡಿಂದ ನಮ್ಮ ಕರಾವಳಿ ಭಾಗಕ್ಕೆ ತುಂಬಾ ಹತ್ತಿರವಾದಂತ ಒಂದು ಸಂಪರ್ಕ ಸಿಗಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಿ ಒಂಥರ ನಾವು ಪಿಲಿಗ್ರಿಮೇಜ್ ಸೆಂಟರ್ಸ್ ನಮ್ಮ ಕನ್ನಡದಲ್ಲಿ ಹೇಳ್ತೀವಿ, ಎಲ್ಲ ದೇವಸ್ಥಾನಗಳ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡ್ಲಿಕ್ಕೆ, ಅದು ಸಿಗಂದೂರು ಚೌಡೇಶ್ವರಿ ಇರ್ಬೋದು, ನಮ್ಮ ಶಂಕರಾಚಾರ್ಯರ ಪೀಠ ಕೊಡಚಾದ್ರಿ ಬೆಟ್ಟ ಇರ್ಬೋದು, ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು, ಮುರುಡೇಶ್ವರ ಇರ್ಬೋದು, ಗೋಕರ್ಣ ಇರ್ಬೋದು, ಈ ರೀತಿ ನಮ್ಮ ಕರಾವಳಿಯಿಂದ ಮಲೆನಾಡಿಂದ ಕರಾವಳಿಗೆ ಅತ್ಯಂತ ಭಟ್ಕಳ ತುಂಬಾ ಹತ್ತಿರದಲ್ಲಿ ಸಂಪರ್ಕ ಮಾಡುವಂತ ಒಂದು ಕೆಲಸ. ಹಾಗಾಗಿ ಇವತ್ತು ಗುರುವಾರ ರಾಯರವಾರ ಮೊದಲೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂತ ಸೇತುವೆ ಮೇಲೆ ನಾವೆಲ್ಲರೂ ಕೂಡ ವಾಹನದಲ್ಲಿ ಬರುವಂತ ಒಂದು ಅವಕಾಶ ನಮ್ಮ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಕೂಡ ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಗೌರವಂತ ಅಧ್ಯಕ್ಷರಾದಂತ ಮೇಘರಾಜ್ ರವರು, ನಮ್ಮ ಸಾಗರದ ಅಧ್ಯಕ್ಷರು ಮೈತ್ರಿ ಪಾಟೀಲ್ ಅವರಿರ್ಬೋದು, ಸನ್ಮಾನಿಸುತ್ತ ನಮ್ಮ ಹಕ್ರೆ ಮಲ್ಲಿಕಾರ್ಜುನ್ ಇರ್ಬೋದು, ಉಮ್ಗೋಡ್ ರತ್ನಾಕರ್ ಅವರಿರ್ಬೋದು, ಭರಮಣ್ಣ ಇರ್ಬೋದು, ರೇವಪ್ಪನವ್ರು ಇರ್ಬೋದು, ನಮ್ಮ ಸುವರ್ಣ ಟೀಕಪ್ಪ ನಮ್ಮ ದಿಶಾ ಕಮಿಟಿಯ ಸದಸ್ಯರಿರ್ಬೋದು, ಗಣೇಶ್ ಬಸೈಜು, ದೇವೇಂದ್ರಪ್ಪನವರು, ಈ ರೀತಿ ಪ್ರಸನ್ನ, ಈ ರೀತಿಯ ಎಲ್ಲ ಮುಖಂಡರುಗಳು ಇವತ್ತು ಮೊದಲೇ ಬಾರಿಗೆ ಇವತ್ತು ಒಂದು ಒಳ್ಳೆಯ ಒಂದು ಅನುಭವ ಆ ಬ್ರಿಡ್ಜ್ ಮೇಲೆ ಆಗಿದೆ. ಇನ್ನೊಂದು 2-3% ಕೆಲಸ ಕಾಮಗಾರಿ ಬಾಕಿ ಇದೆ. 100 ಜೂನ್ ಎಂಡಿಗೆ ಇದನ್ನ ಲೋಕಾರ್ಪಣೆ ಮಾಡುವಂತ ದಿಕ್ಕಿನಲ್ಲಿ ಏನ್ ಬೇಕು ಎಲ್ಲ ರೀತಿಯ ಪ್ರಯತ್ನ, ಎಲ್ಲರ ಆಶ್ರಯದಿಂದ ಪ್ರಯತ್ನದಿಂದ ಮಾಡ್ತೀವಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಈ ಎರಡೂ ಅಪ್ರೋಚ್ ರೋಡ್ ಏನು ಈ ಸೇತುವೆ ಆಯ್ತು, ಇದಕ್ಕೆ ಅಪ್ರೋಚ್ ರೋಡ್ ಆಗ್ಬೇಕಲ್ಲ, ಅದನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ ಅಂಡರ್ನಲ್ಲಿ ತಂದಿರೋದ್ರಿಂದ ಆ ಎರಡೂ ರಸ್ತೆಯ ಅಪ್ರೋಚ್ಗೆ 900 ಕೋಟಿ ಈಗಾಗಲೇ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ರಸ್ತೆ ಅಲೈನ್ಮೆಂಟ್ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಐ ಥಿಂಕ್ ವಿತ್ ಇನ್ 15 to 20 ಡೇಸ್ ಅದು ಆ ಫೈಲು ಕೂಡ ಕ್ಲಿಯರ್ ಆಗುತ್ತೆ, ಆ ಕಾಮಗಾರಿನೂ ಕೂಡ ಶುರು ಆಗುತ್ತೆ. ಹಾಗಾಗಿ ನಮ್ಮ ಮಲೆನಾಡು ಒಂಥರ ಕ್ಷಾಮದ ಒಂದು ಪರಿಸ್ಥಿತಿಯಲ್ಲಿ ನೆಗ್ಲಿಜೆನ್ಸಿ ಒಂದು ಇದರಲ್ಲಿ ಏನಿತ್ತು, ಇದು ಇವತ್ತು ಅತ್ಯುತ್ತಮವಾದಂತ ಒಂದು ಪ್ರವಾಸೋದ್ಯಮದ ಹಬ್ಬ ಆಗಿ ಅಭಿವೃದ್ಧಿ ಆಗ್ಲಿಕ್ಕೆ ಏನ್ ಬೇಕು. ಪಹಲ್ಗಾಮ್ ಉಗ್ರ ಕೃತ್ಯ ನಡೆಸಿದ ಉಗ್ರಗಾಮಿ ನೆಲೆಗಳ ಮೇಲೆ ದಾಳಿ ನಡೆಸಿದ ಭಾರತ ಸೈನ್ಯದ ಕ್ರಮವನ್ನು ಸ್ವಾಗತಿಸಿ ಬುಧವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಸಾಗರ್ ಹೋಟೆಲ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಪ್ಪು ನಾರಾಯಣಪ್ಪ, ಪ್ರತಿಮಾ ಜೋಗಿ ಹಾಗೂ ಸಂತೋಷ್ ಶಿವಾಜಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಶ್ರಯ ಆನಂದ್, ನಾರಾಯಣ್ ಮೂರ್ತಿ, ವಾಶಂ ರಾಮಚಂದ್ರ ಭಟ್, ಸುದರ್ಶನ್ ಇನ್ನಿತರರು ಹಾಜರಿದ್ದರು. ಎಲ್ಲ ಆತ್ಮೀಯರೇ, ಭಾರತ ಜಗತ್ತಿನ ಎದುರು ತಲೆ ಎತ್ತಿ ನಿಂತು ನಾವು ಏನು ಮಾಡಬಲ್ವಿ, ನಮ್ಮ ಮೇಲೆ ದಾಳಿ ಮಾಡಿದರೆ ಅದು ಎಷ್ಟು ಭೀಕರವಾದಂಥ ಪ್ರತಿದಾಳಿ ಆಗುತ್ತೆ ಹೇಳೋದನ್ನ ಒಂದು ಟೀಸರ್ ಮೂಲಕ, ಶಾಂಪಲ್ ಮೂಲಕವಾಗಿ ನಿನ್ನೆ ದಿವಸ ನಮ್ಮ ವೀರ ಸೈನಿಕರು ತೋರಿಸಿದ್ದಾರೆ. ನಿನ್ನೆ ರಾತ್ರಿ 1:30 ಸುಮಾರಿಗೆ ಪಾಕಿಸ್ತಾನದ ವಶದಲ್ಲಿರುವಂತಹ POK ಏನಿದೆ, ಆ POKಯಲ್ಲಿರುವಂತಹ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸುವ ಮೂಲಕ 100ಕ್ಕೂ ಅಧಿಕ ಉಗ್ರರನ್ನು ಹತ ಮಾಡುವುದರ ಮೂಲಕ ನಮ್ಮ ಸರ್ಕಾರ, ನಮ್ಮ ಸೈನ್ಯ ಅಪ್ರತಿಮವಾದ ಸಾಹಸವನ್ನು, ದಿಟ್ಟತನವನ್ನು ತೋರಿಸಿದೆ. ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ವೀರ ಸೈನಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೈನಿಕರೇ, ಇಡೀ ದೇಶ ನಿಮ್ಮ ಜೊತೆಯಲ್ಲಿದೆ, ನೀವು ಮುನ್ನುಗ್ಗಿ. ಸೈನ್ಯಕ್ಕೆ ಸಂಪೂರ್ಣವಾದಂಥ ರೀತಿಯಲ್ಲಿ ಫ್ರೀ ಹ್ಯಾಂಡನ್ನು ಕೊಟ್ಟು ಅವರು ಕಾರ್ಯಾಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಪ್ರಧಾನಮಂತ್ರಿ ದಿಟ್ಟವಾದಂಥ ನಿಲುವನ್ನು ತೆಗೆದುಕೊಂಡವರು. ಏನು ಮಾಡ್ತೀವಿ ಹೇಳೋದು ಯಾರಿಗೂ ಗೊತ್ತಿಲ್ಲ. ಅನೇಕರು 56 ಇಂಚಿಯ ಪ್ರಧಾನಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರು. ನಮ್ಮ ಧೋವೇಂದ್ರ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರು. ಏನು ಮಾಡ್ತಾ ಇದ್ರು, ಏನು ಮಾಡಿದ್ರು ಹೇಳೋದನ್ನ ಆ ಕೇಳಿದವರಿಗೆ ನಿನ್ನೆ ರಾತ್ರಿ ನಮ್ಮ ವೀರ ಸೈನಿಕರು ಉತ್ತರವನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನ ಈ ರೀತಿ ಒಳಗೆ ಭಾರತದ ಮೇಲೆ ಇನ್ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನಾವು ಮೊದಲಿಂದಲೂ ಘೋಷಣೆ ಹಾಕ್ತಾ ಇದ್ವಿ, ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ಹೇಳಿ. ಅವತ್ತು ಪಹಲ್ಗಾಮ್ನಲ್ಲಿ 26 ಜನ ಪುರುಷರನ್ನ, ಅದು ಹಿಂದೂ ಪುರುಷರನ್ನ ಸಂಹಾರ ಮಾಡೋದ್ರ ಮೂಲಕ, ಹೊಡೆದುರುಳಿಸುವ ಮೂಲಕ, ಹಣೆಗೆ ಗುಂಡಿಟ್ಟು ಹೊಡೆಯೋದ್ರ ಮೂಲಕ ಅವರ ಕುಟುಂಬದವರ ಸಿಂಧೂರವನ್ನು ಅಳಿಸುವ ಪ್ರಯತ್ನವನ್ನ ಭಯೋತ್ಪಾದಕರು ಮಾಡಿದ್ರು. ಇವತ್ತು ಅದೇ ಹೆಸರಿನಲ್ಲಿ, ಆಪರೇಷನ್ ಸಿಂಧೂರ ಹೇಳುವಂತ ಹೆಸರಿನಲ್ಲಿ ಆ ಎಲ್ಲ ತಾಯಂದ್ರಿಗೆ ಗೌರವ ಸಲ್ಲಿಸುವ ರೀತಿಯಲ್ಲಿ ನಮ್ಮ ಸೈನ್ಯ ಯಾರು ಇದಕ್ಕೆಲ್ಲ ಕಾರಣರಾಗಿದ್ರೋ ಆ ಕಾರಣರಾದಂತಹ ಪಾಕಿಸ್ತಾನದ ಭಯೋತ್ಪಾದಕರನ್ನ ಉಳಿಸಿ ಮಾಡಿದ್ದಾರೆ, ಹೊರದುಳಿಸಿದ್ದಾರೆ. ಇದು ಒಂದು ಟೀಸರ್ ಅಷ್ಟೇಯ.
ನಮ್ಮ ಸೈನ್ಯದ ಕಮಾಂಡೆಂಟ್ ಹೇಳಿದ್ರು, ಪಿಕ್ಚರ್ ಅಭಿ ಬಾಕಿ ಹೈ. ಪಾಕಿಸ್ತಾನ ಅರ್ಥ ಮಾಡ್ಕೋಬೇಕು, ಭಾರತವನ್ನು ಮುಟ್ಟಿದ್ರೆ ಏನಾಗುತ್ತೆ, ಭಾರತವನ್ನು ಕೆಳಗಿದು ಹೋದ್ರೆ ಏನಾಗುತ್ತೆ. ನಾವು ನಮ್ಮ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಹಾಗೆಯೇ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀವಿ, ಎಲ್ಲ ಬೆಂಬಲ ಕೊಡ್ತೀವಿ. ನಮ್ಮ ಸೈನ್ಯಕ್ಕೆ ಫ್ರೀ ಹ್ಯಾಂಡ್ ಕೊಡಿ. ಜೊತೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಯಾವುದು POK ಅಂತ ನಾವು ಕರಿತೀವೋ ಆ ಭಾಗವನ್ನು ಭಾರತದ ಒಳಗೆ ಸೇರಿಸಿಕೊಳ್ಳಬೇಕು. ಇದು ಮೊದಲನೇದು. ಈಗ ಕಾರ್ಯಾಚರಣೆ ಶುರು ಮಾಡಿದ್ದೀರಿ. ಎರಡನೇದು, ಪಾಕಿಸ್ತಾನದ ಸೊಂಟ ಮುರಿಬೇಕು. ಸೊಂಟ ಮುರಿಯೋದು ಅಂದರೆ ಈಗಾಗಲೇ ನೀವು ರಾಜತಾಂತ್ರಿಕವಾದಂಥ ಕೆಲವು ಕ್ರಮ ತಗೊಂಡಿದ್ದೀರಿ, ತುಂಬ ಸರಿಯಾದದ್ದು. ಈಗ ಪಾಕಿಸ್ತಾನದ ಸೈನ್ಯವನ್ನು ಹೊಡೆದು ಉರುಳಿಸುವ ಮೂಲಕ ಪಾಕಿಸ್ತಾನದ ಸೊಂಟ ಮುರಿಬೇಕು. ಯಾಕೆಂದರೆ ಈ ಎಲ್ಲ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡೋದು ಪಾಕಿಸ್ತಾನದ ಸೈನ್ಯ. ಜೊತೆಯಲ್ಲಿ ಪಾಕಿಸ್ತಾನವನ್ನು 3 ಭಾಗವಾಗಿ ವಿಂಗಡಿಸುವ ರೀತಿಯಲ್ಲಿ ಕ್ರಮವನ್ನು ತಗೋಬೇಕು. ಇನ್ನೆಂದೂ ಕೂಡ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಯಾವುದೇ ಕಾರ್ಯಾಚರಣೆಗೆ ಇಳಿಯೋದಕ್ಕೆ ಅದಕ್ಕೆ ತಾಕತ್ತು ಬರಲೇಬಾರದು. ಮೂರನೇದಾಗಿ ನಾನು ಹೇಳ್ತೀನಿ, ಯುದ್ಧದಲ್ಲಿ ಗೆದ್ದು ಪಾಕಿಸ್ತಾನದ ಸೈನ್ಯದ ಕಂಟ್ರೋಲ್ ನಮ್ಮ ವಶಕ್ಕೆ ಬರಬೇಕು. ಪಾಕಿಸ್ತಾನದ ವಶದಲ್ಲಿರಬಾರ್ದು. ಅವರು ಕೇವಲ ಒಳಾಡಳಿತ ಮಾತ್ರ ನೋಡ್ಕೊಳ್ಳೋ ಹಾಗೆ ಇಡೀ ಸೈನ್ಯ, ಪಾಕಿಸ್ತಾನದ ಸೈನ್ಯ, ಅದರ ಕಂಟ್ರೋಲ್ ನಾವಾಗಬೇಕು. ಅಂದರೆ ನಾವೇನಾದರೂ ಮಾಡೋದಾದರೆ ಮಾತ್ರ ಪಾಕಿಸ್ತಾನಕ್ಕೆ ಸೈನ್ಯದ ಸಹಾಯ ಸಿಗಬೇಕು. ಆ ರೀತಿಯೊಳಗೆ ಪಾಕಿಸ್ತಾನದ ಮಗ್ಗಲನ್ನು ಮುರಿಬೇಕು. ಇದು ಸರಿಯಾದ ಅವಕಾಶ. ಇಡೀ ದೇಶ ನಿಮ್ಮ ಜೊತೆಯಲ್ಲಿದೆ ಎಂದು ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿನಂತಿಸ್ತೇನೆ. ಜೊತೆಯಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ದೇಶದ ಒಳಗಡೆ ಕೆಲವರಿದ್ದಾರೆ, ಈಗೆಲ್ಲ ಒಂದು ಚೂರು ಬಾಯಿ ಮುಚ್ಕೊಂಡಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತ ಜನ ಇದ್ದಾರೆ, ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡುವಂತ ಜನ ಇದ್ದಾರೆ. ಎಚ್ಚರಿಕೆ ಇಟ್ಕೊಳ್ಳಿ. ನೀವೇನಾದ್ರೂ ಒಂದು ಸಣ್ಣ ಬಾಲ ಬಿಚ್ಚಿದ್ರೆ ನಿಮ್ಮ ಮನೆ ನುಗ್ಗಿ ಹೊಡಿತೀವಿ, ನಾವು ನಿಮ್ಮ ಮನೆ ನುಗ್ಗಿ ಹೊಡಿತೀವಿ. ನೀವು ಈ ದೇಶದಲ್ಲೇ ಇರಬೇಕು ಅಂತ ಇದ್ರೆ ಈ ದೇಶದವರಾಗಿ ಬದುಕೋದನ್ನ ಕಲೀರಿ, ಪಾಕಿಸ್ತಾನದ ಪರವಾಗಿ ಬದುಕೋದನ್ನಲ್ಲ. ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ, ಆ ರೀತಿ ಪಾಕಿಸ್ತಾನದ ಪರವಾಗಿ ಒಳಮನಸ್ಸಿರೋರಿಗೆ ಎಚ್ಚರಿಕೆಯನ್ನು ಕೊಡ್ತಾನ ನಾನು ಇನ್ನೊಮ್ಮೆ ಸರ್ಕಾರವನ್ನ ನಾವು ಹೇಳಿದಂತ ಸಂಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ಸನಾತನ ಹಿಂದೂ ಧರ್ಮಕ್ಕೆ ನಡೆಸ್ತಕ್ಕಂಥ ಘಟನೆ ನಮ್ಗೆಲ್ರಿಗೂ ಖುಷಿ ತಂದಿದೆ, ಸಂತೋಷ ತಂದಿದೆ. ಯಾಕಂದ್ರೆ ಕೆಲವೇ ದಿನದ ಹಿಂದೆ ನಮ್ಗೆಲ್ರಿಗೂ ದುಃಖ ಆಗಿತ್ತು. ನಮ್ಮ ಮನೆಯಲ್ಲೇ ಯಾರನ್ನ ಕಳ್ಕೊಂಡಿದ್ದೀವಿ ಏನೋ ಅನ್ನೋಷ್ಟು ಒಂದು ದುಃಖದಲ್ಲಿ ನಮ್ಮ ಇಡೀ ಭಾರತ ಇತ್ತು. ಪಲ್ಲವಿಯವರು ಮಾತಾಡಿದ್ದು ಇಡೀ ವಿಶ್ವ ಕೇಳಿಸ್ಕೊಂಡಿದೆ. ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವ ಕೇಳಿಸ್ಕೊಂಡಿದೆ. ಅದಕ್ಕೆ ಪ್ರತೀಕಾರವಾಗಿ ನಿನ್ನೆ ರಾತ್ರಿ ಏನ್ ನಡೀತು, ಅವ್ರ ಮನಸ್ಸಿಗೆ ಸಮಾಧಾನ ಆಗಿದೆ ಅಂತ, ಒಂದು ಮಟ್ಟಕ್ಕೆ ಸಮಾಧಾನ ಆಗಿದೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ನೋವನ್ನ ಅವರು ಇರೋ ತನಕನೂ, ಅವ್ರ ಜೀವ ಇರೋ ತನಕನೂ ಕೂಡ ಆ 26 ಜನ ಏನು ಮಾತೆಯರಿದ್ದಾರೆ, ಅವರ ಗಂಡದನ್ನ ಕಳ್ಕೊಂಡು ಅವ್ರ ಸಿಂಧೂರ ನಾವು ಕಳ್ಕೊಂಡಿದ್ದಾರೆ. ಆ ನೋವನ್ನ ಅವ್ರು ಇರೋ ತನಕನೂ ಕೂಡ ಅದನ್ನ ನೋವು ಯಾರಿಗೂ ತುಂಬಲಿಕ್ಕೆ ಆಗಲ್ಲ. ಆದ್ರೆ ಒಂದು ಕೆಲವು ಮಟ್ಟದ ಸಂತಸ ಅಂತೂ ಅವ್ರ ಮುಖದಲ್ಲಿ ಇವತ್ತು ಕಾಣ್ಬೋದು ಅಂತ ಅನ್ಸುತ್ತೆ. ಹೆಣ್ಮಕ್ಳನ್ನ ಸಿಂಧೂರ ಕಸ್ಕೊಂಡು ಅವ್ರನ್ನ ಯಾರನ್ನ ಹಿಂದೂ ಸಮಾಜಕ್ಕೆ ನೀವೇನು ಉತ್ತರ ಕೊಟ್ಟಿದ್ರಿ, ಪಾಕಿಸ್ತಾನದ ಒಂದು ಭಯೋತ್ಪಾದಕರೇ ಅದೆಷ್ಟು ಯಾವ ಮಟ್ಟದಲ್ಲಿ ಇತ್ತು ಅನ್ನೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದಕ್ಕೆ ಪ್ರತ್ಯುತ್ತರವಾಗಿ ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಸೈನಿಕರು. ಇದು ಬರೀ ಒಂದು ಭಾಗ ಅಷ್ಟೇ. ಅಜಿ ಹೇಳಿದ ಹಾಗೆ ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ ಅಂತ. ಇನ್ನು ಪಾಕಿಸ್ತಾನ ಇನ್ನೂ ಸತತವಾಗಿ ಅದರ ಮೇಲೆ ದಾಳಿಗಳನ್ನ ನಡಿಬೇಕು. ಅದು ತಲೆ ಎತ್ತೇ ಇರೋ ಹಾಗೆ ನಮ್ಮ ಸೈನಿಕರು ನೋಡ್ಕೋಬೇಕು, ನಮ್ಮ ಭಾರತ ಸರ್ಕಾರ ನೋಡ್ಕೋಬೇಕು ಅಂತ ಹೇಳಿ ಕೇಳ್ತೀನಿ. ಯಾಕಂದ್ರೆ ವಿಶ್ವಸಂಸ್ಥೆ ಕೂಡ ಈ ವಿಷಯದಲ್ಲಿ ಮಧ್ಯ ಪ್ರವೇಶ ಮಾಡಿದೆ, ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿದೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಯುದ್ಧ ಮಾಡಬಾರ್ದು ಅನ್ನೋದಕ್ಕೆ ವಿಶ್ವಸಂಸ್ಥೆಗೆ ಅವರು ಮೊರೆ ಹೋಗಿದ್ರು. ಆಗ ಕೂಡ ವಿಶ್ವಸಂಸ್ಥೆ ಅದಕ್ಕೆ ಚೀಮಾರಿ ಹಾಕಿದೆ. ಭಾರತ ಪರವಾಗಿ ನಿಂತಿದೆ ವಿಶ್ವಸಂಸ್ಥೆ ಕೂಡ. ಯಾಕಂದ್ರೆ ಸಾಕ್ತಾ ಇರೋ ಪಾಕಿಸ್ತಾನಕ್ಕೆ ಇದು ಕೇವಲ ಒಂದು ಪಾಠ ಅಷ್ಟೇ. ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಆಗುತ್ತೆ. ನಮ್ಮ ಭಾರತೀಯ ಸೈನಿಕರಿಗೆ ನಾನು ಏನೇ ಆದ್ರೂ ಕೂಡ ಭಾರತದ ಯೋಧ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳ ಮೇಲೆ ಕಠಿಣವಾದ ಕ್ರಮವನ್ನು ತಗೊಂಡಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಭಯೋತ್ಪಾದಕರನ್ನ ಪಡೆದುರುಳಿಸುವ ಕೆಲಸ ಭಾರತ ಸರ್ಕಾರದ್ದಾಗಿದೆ. ಕಲಂಗಾವ್ ದಾಳಿಯಲ್ಲಿ ಹಿಂದೂ ಅಂತ ಕೇಳಿ 26 ಅಮಾಯಕ ಹಿಂದೂಗಳನ್ನ ಈ ಭಯೋತ್ಪಾದಕರು ಮುಸ್ಲಿಂ ಜಿಹಾದಿಗಳು ಕೊಂದಿದ್ರು. ನಮ್ಮ ಮಾತೆಯ ಸಿಂಧೂರವನ್ನು ಅಳಿಸಿದ್ರು. ಅದೇ ಸಿಂಧೂರದ ಮೂಲಕ ಪಾಕಿಸ್ತಾನದ ಮುಸ್ಲಿಂ ಜಿಹಾದಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಪ್ರಾರಂಭ ಅಷ್ಟೇ. ಇನ್ನು ಮುಂದಿನ ದಿನಗಳಲ್ಲಿ ಭಾರತ ಸಂಪೂರ್ಣ POKಯನ್ನು ವಶಪಡಿಸಿಕೊಳ್ಳುತ್ತೆ. ಈ ದಾಳಿ ಇಲ್ಲಿಗೆ ನಿಲ್ಲಬಾರದು. ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ, ಇದನ್ನ ಇಲ್ಲಿಗೆ ನಿಲ್ಲಿಸಬಾರ್ದು. ಕಳೆದ ಪಾಕಿಸ್ತಾನ 20 ವರ್ಷಗಳ ಕಾಲ ನಿರಂತರವಾಗಿ ಒದ್ದಾಡಬೇಕು. ನಿರಂತರ
ದಾಳಿಗಳನ್ನ ಪಾಕಿಸ್ತಾನದಲ್ಲಿ ಮಾಡ್ತಾ ಇರಬೇಕು. ಏನು ಭಾರತ ಪದೇ ಪದೇ ಹಿಂಸೆಗೆ ಒಳಗಾಗುತ್ತೆ, ಅದೇ ರೀತಿ ಪಾಕಿಸ್ತಾನವೂ ಸಹ ಹಿಂಸೆಗೆ ಒಳಗಾಗಬೇಕು. ಹಾಗೆ ಏನು ನಿನ್ನೆ ರಾತ್ರಿ ನಡೆದಂತಹ ಘಟನೆ ಭಾರತದ ಜನರಲ್ಲಿ ಆತ್ಮವಿಶ್ವಾಸ ಭಾರತ ಸರ್ಕಾರ ಮೂಡಿಸಿದೆ. ಭಾರತದ ಪ್ರಧಾನಮಂತ್ರಿಗಳು ಇಂತಹ ದಿಟ್ಟ ನಿರ್ಧಾರವನ್ನು ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಕಠಿಣ ಕ್ರಮ ಆಗಬೇಕು. ಹಾಗೂ ಏನು ಭಯೋತ್ಪಾದನೆ ಇದೆ, ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕಲಿಕ್ಕೆ ಏನು ಎಲ್ಲಾ ರಾಷ್ಟ್ರಗಳು ಭಾರತಕ್ಕೆ ಕೈ ಜೋಡಿಸಬೇಕು ಅಂತ ಈ ಮೂಲಕ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.